ಸೊ ಗಾಯ್ಸ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್ ಗಾಯ್ಸ್. ಇವತ್ತು ನಾವು ವ್ಲಾಗ್ ಶುರು ಮಾಡ್ತಿರೋದು ರೋಡಿಂದ. ಸೊ ಈಗ ಟೈಮ್ ಒಂದು 6 ಗಂಟೆ ಆಗಿದೆ. ನಾವು ಸ್ಟೇಡಿಯಮ್ಗೆ ಹೊಂತೀವಿ. ಸೊ ಗೈಸ್ ಬನ್ನಿ ಸ್ಟೇಡಿಯಮ್ಗೆ ಹೋಗಿ ಸಿಗುವಂತ. ಸೊ ಗೈಸ್ ಇದೆ ನೋಡಿ ಜಿಲ್ಲಾ ಕ್ರೀಡಾಂಗಣ ಸಂಕೀರ್ಣ ಗೈಸ್ ಕಾಣುತ್ತಾ. ಸೊ ಗೈಸ್ ನೋಡಿ ಬನ್ನಿ ಒಳಗಡೆ ಗ್ರೌಂಡ್ ಹೆಂಗಿದೆ ಅಂತ ತೋರಿಸ್ಕೊಡ್ತೀನಿ. ಸಂಕೀರ್ಣ ಅಂದ್ರೆ ಬೇರೆ ಏನೂ ಅಲ್ಲ ಗೈಸ್, ಸಂಕೀರ್ಣ ಅಂದ್ರೆ ಕ್ರೀಡಾಂಗಣ ಅಂತ ಅರ್ಥ. ನೋಡಿ ಗೈಸ್ ಇದೆ ನೋಡ್ರಿ ನಮ್ಮ ಸ್ಟೇಡಿಯಮ್ಮು. ನಾವು ಡೈಲಿ ಬರೋದು ಇಲ್ಲೇ. ಸ್ವಲ್ಪ ಇಲ್ಲಿಗೆ ಬಂದರೆ ಸಾಯಂಕಾಲ ಏನೋ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಸೊ ನೋಡಿ ಗೈಸ್ ಇದೆ ನೋಡಿ ಕಾಣುತ್ತಾ. ಇದು ಜಿಮ್, ಇದು ಒಳಗಡೆ ಜಿಮ್ ಮಾಡ್ತಾರೆ ಅನ್ಸುತ್ತಲ್ಲೇ. ಇದು ಜಿಮ್ ಇದೆ, ಒಳಗಡೆ ಜಿಮ್ ಮಾಡ್ತಾರೆ ಅನ್ಸುತ್ತಲ್ಲೇ. मज़ा आया और मैं ये जो मज़ा है ಇಲ್ಲೇ ನಾವು ಡೈಲಿ ಬರೋದು. ಸೊ ಗೈಸ್ ಇಲ್ಲೇ ಡೈಲಿ 1 ಅವರ್ ಏನಾದರೂ ಬಂದು ಹೋಗ್ಲಿಕ್ಕೆ ಮನಸ್ಸಿಗೆ ಸಮಾಧಾನ ಅನಿಸೋದಿಲ್ಲ ಅಷ್ಟು. ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ಹಾಗಾಗಿ ನಾವು ಡೈಲಿ ಈವ್ನಿಂಗ್ ಸಾಯಂಕಾಲ ಇಲ್ಲಿ 1 ಅವರ್ ಬರ್ತೀವಿ. ಇಲ್ಲೇ ನಮ್ಮ ರೂಮ್ನೇ ಯಾರೋ ಬಾಯ್ಸ್ ಬಂದಾರಂತಂದು ನಾ ಬೇಗ ಬಂದೆ. ಅವ್ರು ನೋಡಿದ್ರೆ ಇಲ್ಲಿ ಕಾಣ್ತಾ ಇಲ್ಲ, ಯಾವ ಕಡೆ ಆದರೂ ಏನು ಸುದ್ದಿ. ನಿಮ್ಗೇನಾದ್ರು ಕಾಣಿಸ್ತಾರ ನೋಡಿ ಗೈಸ್. ನನ್ನ ಕಣ್ಣಿಗಂತೂ ಎಲ್ಲಿ ಕಾಣೋಲ್ಲ. ಓ ಸೊ ಗೈಸ್ ನೋಡಿ ಅಲ್ಲಿ ಅದಾರ. ಅಲ್ಲಿ ನಾನೇ ಸುಮ್ಮನೆ 1-2 ರೌಂಡ್ ವಾಕ್ ಮಾಡಿದ್ರೆ ಆಯ್ತು ಅಂತ ಅಂದು ವಾಕ್ ಮಾಡತ್ತೀನಿ. ವಾಕ್ ಮಾಡಿ 1-2 ರೌಂಡು ಮಾಡಿ ಬಸ್ ಸಿಗೋಣಂತೆ. ಬನ್ನಿ 1-2 ರೌಂಡು ವಾಕ್ ರನ್ನಿಂಗ್ ಮಾಡಿ ಮತ್ತೆ ಸಿಗ್ತೀನಿ. ಮನದ ಮರೆಯ ಕಿಟಕಿಯಿಂದ ನುಸುಳಿ ಬಂದ ಬಿಸಿಲು ನೀನೇ ಸನಿಹ ಬಂದು ತಿಳಿಸು ಬೇಗ ನಿನಗೂ. ಇಲ್ಲಿ ನಾ ಸ್ಟೇಡಿಯಮ್ಗೆ ಬಂದಿಂದ ಒಂದು ಅಬ್ಸರ್ವ್ ಮಾಡಿದ್ದೆ. ದಪ್ಪಾಗಿದ್ದವ ಓಡಿದ್ಲ ಅಂತ ಅನ್ನಕ್ಕೆ ಬರೋದಿಲ್ಲ, ತೆಳ್ಳಗಿದ್ದ ಓಡ್ತಾನೆ ಅಂತಲೂ ಅನ್ನಕ್ಕೆ ಬರೋದಿಲ್ಲ. ಸೊ ಇಬ್ಬರು ಈಕ್ವಲ್ ಓಡ್ತಿರ್ತಾರೆ. ನಾ ಯಾವಾಗ ನೋಡಿದಾಗ ಅದು ಹೇಗೆ ಗೈಸ್ ನನಗಂತೂ ಅರ್ಥ ಆಗಲಿಲ್ಲ. ಅದಕ್ಕೆ ನಿಮಗೇನೋ ಅರ್ಥ ಆಯ್ತಾ? ಸೊ ಗೈಸ್ ಸ್ವಲ್ಪ ವೇಟ್. ಇವಾಗ ತಾನೇ ಓಡಿ ರನ್ನಿಂಗ್ ಮುಗಿಸಿದೆ. ಸೊ ನೋಡಿ ಗೈಸ್ ಯಾವ ಥರ ಬೇರೆ ಕಿತ್ಕೊಂತ ಹೋಗ್ತಾ. ಸೊ ಗೈಸ್ ಮೊದಲಿದೆ ರೌಂಡು 8-10 ರೌಂಡ್ ಓಡ್ತಿದ್ದೆ ಗೈಸ್. ಸೊ ಇವಾಗ 4-5 ರೌಂಡ್ ಓಡಿದ್ಲೆ ಹೊರಗಡೆ. ಯಾಕಂದ್ರೆ ಸೊ ಇವಾಗೆ 4-5 ದಿವಸ ಆದ ನಾ ಸ್ಟೇಡಿಯಮ್ಗೆ ಬರಾಗತ್ತೆ. ಸೊ ಹಾಗಾಗಿ ತೇಗ್ ಸ್ವಲ್ಪ ಜಾಸ್ತಿ ಐತಿ. ಏನೇನು ಗೈಸ್ ಇದು ಒಂದು 15-20 ದಿವಸ ಹಿಂಗೆ ಕಂಟಿನ್ಯೂ ಹೊಡಿದ್ರೆ ತೇಕೆಲ್ಲ ತಾನೇ ಹೋಗುತ್ತೆ. ಸೊ ಅವಾಗ ಏನಾರು ನಾರ್ಮಲ್ 10-15 ರೌಂಡ್ ಓಡಿದ್ರು ಅವಾಗ ಸ್ವಲ್ಪ ತೇಕ್ ಹತ್ತಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ಏನು ತೇಕಾಗಿ ಕತ್ತೋದಿಲ್ಲ. ಸೊ ಅಷ್ಟೇ ಗೈಸ್ ಬನ್ನಿ. ಸ್ಟೇಡಿಯಮ್ ಬಿಟ್ಟು ಹೊರಗೆ ಹೋಗಿಂದ ಸಿಗ್ತೀನಿ ಅಂತ. ಸೊ ಬನ್ನಿ ಗೈಸ್ ಸ್ವಲ್ಪ ವಾರ್ಮಪ್ ಮಾಡಿ ಹೋಗ್ಬಿಡಿ. ಸೊ ಗಾಯ್ಸ್ ಇವಾಗ ತಾನೇ ವಾರ್ಮಪ್ ಎಲ್ಲ ಮುಗಿಸಿ ಸ್ಟೇಡಿಯಮ್ ಬಿಟ್ಟು ಹೊರಗಡೆ ಬಂದ್ವಿ. ಸೊ ಟೈಮ್ ಈಗ 7-7:30 ಆಗಿರ್ಬೋದು ಅನ್ಸುತ್ತಾ. ಸೊ ಎಕ್ಸಾಕ್ಟಾಗಿ ನನಗೂ ಗೊತ್ತಿಲ್ಲ. ಸೊ ಇವಾಗ ಏನಪ್ಪ ನೆಕ್ಸ್ಟ್ ಕೆಲಸ ಅಂದ್ರೆ ಸ್ವಲ್ಪ ಈ ಸರ್ಕಲ್ನಾಗ ಮೊಬೈಲ್ ಅಂಗಡಿ ಅಂದ್ರೆ ನನ್ನ ಮೊಬೈಲು ಇದಕ್ಕೆ ಒಂದು 6-7 ದಿವಸದ ಮುಂಚೆ ಡಿಸ್ಪ್ಲೇ ಆಗಿತ್ತು. ಸೊ ಹೊಸ ಡಿಸ್ಪ್ಲೇ ಹಾಕ್ಸಿದ್ದೆ, ಅದಕ್ಕೆ ಸ್ಕ್ರೀನ್ ಕಾರ್ಡ್ ಹಾಕ್ಸೋದ ಮಾಡಿಸಿನಿ. ಅದಕ್ಕೆ ನೋಡಂಬರ್ಗೆ ಮೊಬೈಲ್ ಅಂಗಡಿ ಏನಾದರೂ ತೆಗೆದಿದ್ರೆ ಸ್ಕ್ರೀನ್ ಕಾರ್ಡ್ ಹಾಕ್ಸೋಣಂತ. ಸ್ಕ್ರೀನ್ ಕಾರ್ಡ್ ಹಾಕಿಸಿ ವಾಪಸ್ ಸಿಗ್ತೀನಿ ಅಂತ. ಅವಾಗಲೇ ಹೇಳ್ದಂಗೆ ಸ್ಕ್ರೀನ್ ಕಾರ್ಡ್ ಹಾಕಿ ಸಿಗ್ತೀನಿ ಅಂತ ಹೇಳಿದ್ದೆ. ಬಟ್ ಆದ್ರೆ ಸರಿ ಅನ್ಸುತ್ತಾ. ಸೊ ಇವತ್ತು ಕೂಡ ಅಂಗಡಿ ಓಪನ್ ಇದ್ದಿದ್ದಿಲ್ಲ ಅದು. ಸೊ ಹಾಗಾಗಿ ನಾನು ಡೈರೆಕ್ಟ್ ಹಾಸ್ಟೆಲ್ಗೆ ಬಂದು ಫ್ರೆಶ್ ಅಪ್ ಆಗಿ ಬರ್ತಲೇ ಇಷ್ಟೊತ್ತಾಯಿತು. ಸೊ ಇವಾಗ ಟೈಮು ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ 8 ಗಂಟೆ ಅಂತೂ ಆಗೈತಿ. ಇವಾಗ ನಾನು ವೀಡಿಯೋನ ಎಂಡ್ ಮಾಡೋದ ಮರ್ತಿದ್ದೆ. ಸೊ ಹಾಗಾಗಿ ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಗತ್ತೆ ಮೊನ್ನೆ. ಬಟ್ ಆದರೆ ಈ ವಿಡಿಯೋ ಸ್ವಲ್ಪ ಶಾರ್ಟ್ ಅನ್ಸುತ್ತೆ. ಯಾಕಂದರೆ ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫಸ್ಟ್ ಯೂಟ್ಯೂಬ್ ಬ್ಲಾಗ್ ಕೂಡ ಹೌದು.
ಸೊ ಹಾಗಾಗಿ ಈ ವಿಡಿಯೋ ಸ್ವಲ್ಪ ಶಾರ್ಟ್ ಅನ್ಸುತ್ತೆ. ಇನ್ನು ನೆಕ್ಸ್ಟ್ ಬರೋ ವಿಡಿಯೋ ಎಲ್ಲ ಸ್ವಲ್ಪ ಲಾಂಗ್ ಮಾಡ್ಬೇಕಂತ ಮಾಡೀನಿ. ಸೊ ಹಾಗಾಗಿ ಈ ವಿಡಿಯೋ ಏನು ಮಾಡೋಕ್ಕಿಂತ ಮೊದಲ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಯಾಕಂದರೆ ನೀವು ಇವನ್ನೆಲ್ಲ ಮಾಡೋದ್ರಿಂದ ನನಗೊಂದು ಸ್ವಲ್ಪ ಮೋಟಿವೇಶನ್ ಬಂದಂಗೆ ಆಗುತ್ತೆ. ಅಂದರೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಎಂಕರೇಜ್ಮೆಂಟ್ ಸಿಕ್ಕಂಗಾಗುತ್ತೆ. ಸೊ ಹಾಗಾಗಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತು ಅಷ್ಟೇ ವಿಷಯ. ಮತ್ತೆ ಸಿಗೋಣ.